ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರತ್ಯೇಕವಾಗಿ ಜುಲೈ ತಿಂಗಳ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕಳೆದ 6 ತಿಂಗಳು ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಕಾದು ಕಾಪಾಡಿದ್ದಾನೆ. ಈ 7ನೇ ತಿಂಗಳಿನ ಪ್ರಾರಂಭ ಭಾನುವಾರದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ಪ್ರೀತಿಯನ್ನು ಮತ್ತೊಂದಾವರ್ತಿ ಮನನ ಮಾಡುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರಲಾಗಿ ಕೃತಜ್ಞತೆಯಿಂದ ದೇವರಿಗೆ ಸಲ್ಲತಕ್ಕ ಘನತೆಯನ್ನು ಆರಾಧನೆಯನ್ನು ನಾವು ಸಲ್ಲಿಸುವಂಥದ್ದಾಗಿದೆ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ಸ್ತುತಿಸುವಂತೆ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳು ದೇವರ ನಾಮದ ಮಹಿಮೆಗೆ, ಘನತೆಗೆ ಕಾರಣವಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಕರ್ತನೆ, ದೇವರು ನೀವು ಮಾಡಿದಂತಹ ಉಪಕಾರಗಳನ್ನು ಮನ್ನಾ ಮಾಡಿಕೊಂಡು ನಿಮ್ಮನ್ನು ಸ್ತುತಿಸುವುದಕ್ಕೆ ಒಟ್ಟಾಗಿ ಸೇರಿ ಬರುವಂತೆ ನೀನು ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದಾವೀದನು ಹಾಡಿದ ರೀತಿಯಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಈ ಮುಂಜಾನೆಯಲ್ಲಿ ಸಂತೋಷದಿಂದ ಪ್ರತಿಯೊಬ್ಬರೂ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ಕೃಪೆ ಮಾಡು. ಅಪ್ಪ ತಂದೆಯೇ, ಈ ಸಂದರ್ಭದಲ್ಲಿ ಕರ್ತನೆ, ನಾವು ಆಡುವಂಥ ಹಾಡುಗಳನ್ನು, ನಾವು ಧ್ಯಾನಿಸುವಂಥ ವಾಕ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸಿ ದಯಪಾಲಿಸಿಕೊಡು. ಪ್ರಸಂಗಿಸುವಂತಹ ನಮಗೂ ಕೇಳುವಂಥ ಪ್ರತಿಯೊಬ್ಬರಿಗೂ ಅದು ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ವಾರ ಜೀವಿಸುವುದಕ್ಕೆ ಬೇಕಾದ ನಿಮ್ಮ ಆತ್ಮಿಕವಾದ ಮನ್ನವನ್ನು ನಿಮ್ಮ ವಾಕ್ಯದ ಮೂಲಕ ನಮಗೆ ದಯಪಾಲಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಆಮೆನ್. ದೇವನಾಮಕ್ಕೆ ಮತ್ತೊಂದಾವರ್ತಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸಿ ಕೊಂಡಾಡುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಆ ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಓ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ, ಚಂದ್ರ, ತಾರೆಗಳೆಲ್ಲವನ್ನು ಭ್ರಮೆಯಿಂದ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ನನ್ನಯ್ಯ ರಕ್ಷಕನ. ಈ ಹಾಡಿನ ಒಂದೊಂದು ಸಾಲುಗಳನ್ನು ನಾವು ಮನನ ಮಾಡಿಕೊಂಡು ದೇವರ ಸೃಷ್ಟಿಯನ್ನು ನೋಡಿ, ದೇವರ ಪರಿಪಾಲನೆಯನ್ನು ನಾವು ಗ್ರಹಿಸಿ ದೇವರನ್ನು ಸ್ತುತಿಸುವಂಥವರಾಗಿರುವ. ಓ ದೇವರೇ, ನಿನ್ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ, ಚಂದ್ರ, ತಾರೆಗಳೆಲ್ಲವನ್ನು ಭ್ರಮೆಯಿಂದ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಮನೋಹರ ಪರ್ವತ ಶ್ರೇಣಿಗಳು
ಅವೆಷ್ಟು ರಮ್ಯ ಹೊಳೆ ಹಳ್ಳವು ಪರಿಮಳ ಬೀರುವ ಪುಷ್ಪಗಳು ನಾನೋಡಿ ಹರ್ಷದಿಂದ ಏಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಸುರಿಮಳೆ ಗುಡುಗು ಮಿಂಚುಗಾಡು ನೀನಂಬಿಗಸ್ತನೆಂದು ಹೇಳುವವು. ಮಳೆ ಬಿಲ್ಲು ಆಧಾರ ಬಣ್ಣಗಳು ನಿನ್ನೆತೆಯನ್ನು ವರ್ಣಿಸುವವು. ಎನ್ನಾತ್ಮವೇ ಸ್ತುತಿಸು ದೇವರ, ಎನ್ನಾತ್ಮವೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಸೌಂದರ್ಯವೇ ನಿನ್ನೆಲ್ಲ ಸೃಷ್ಟಿಗಳು, ಆದಾಗ್ಯೂ ತೃಪ್ತಿ ಹೊಂದಲಾರೆನು. ನಾನೋಡುವೆ ಕಲ್ವಾರಿ ಗುಡ್ಡವನ್ನು, ನನ್ನೇಸು ಅಲ್ಲಿ ಜಯ ಹೊಂದಿದ. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ನೋಡಿ, ಮನೋಹರವಾದ ಪರ್ವತ ಶ್ರೇಣಿಗಳನ್ನು, ಪರಿಮಳ ಬೀರುವ ಪುಷ್ಪಗಳನ್ನು ನೋಡಿ ಇಲ್ಲಿ ಹಾಡುಗಾರನು ಹೇಳ್ತಾ ಇದ್ದಾನೆ, ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಪ್ರಪ್ರಥಮವಾಗಿ ನಾವು ದೇವರ ಸೃಷ್ಟಿಗಳನ್ನು ಒಮ್ಮೆ ನೋಡುವಂಥವರಾಗಿರಬೇಕು. 19ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರ್ಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದು ಇಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಒಮ್ಮೆ ದೇವರ ಸೃಷ್ಟಿಯನ್ನ ನಾವು ನೋಡುವಾಗ, ಮನೋಹರವಾದ ದೇವರ ಸೃಷ್ಟಿಗಳನ್ನ ನಾವು ಮನನ ಮಾಡುವಾಗ
ದೇವರನ್ನ ಸ್ತುತಿಸುವುದಕ್ಕೆ ಸಾಧ್ಯವಾಗ್ತದೆ. 24ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಪ್ರಿಯರೇ, ದೇವರು ನಮ್ಮನ್ನ ಸೃಷ್ಟಿ ಮಾಡಿರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ. ನಾಲ್ಕನೇ ಶತಮಾನದಲ್ಲಿ ಬದುಕಿದಂತಹ ಸೆಂಟ್ ಅಗಸ್ಟಿನ್ ರವರು ಹೇಳಿರುವಂಥದ್ದು, ನಿಮ್ಮ ಜೀವಿತ ದೇವರ ಸುವಾರ್ತೆಯಾಗಿ ಮಾರ್ಪಡಬೇಕು. ಅವರು ಹೇಳಿರುವಂಥದ್ದು, ಪ್ರೀಚ್ ದ ಗಾಸ್ಪಲ್ ಅಟ್ ಆಲ್ ಟೈಮ್ಸ್. ಎಲ್ಲಾ ಸಂದರ್ಭಗಳಲ್ಲಿ ಸುವಾರ್ತೆಯನ್ನ ಸಾರಿರಿ, ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನು ಉಪಯೋಗಿಸಿರಿ. ಅರ್ಥ, ನಮ್ಮ ಜೀವನ ಶೈಲಿ ಸುವಾರ್ತೆಯಾಗಬೇಕು. ನಮ್ಮ ಜೀವನ ಶೈಲಿ ಸುವಾರ್ತೆಯಾಗಿ ಮಾರ್ಪಡಬೇಕಾದ್ರೆ ನಮ್ಮ ಜೀವನ ಶೈಲಿ ನಿರಂತರವಾಗಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವಂತದಾಗಿರಬೇಕು. ಅಪೊಸ್ತಲನಾದ ಪೌಲ ರೋಮಾಪುರದವರಿಗೆ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಪ್ರಾರಂಭದ 11 ಅಧ್ಯಾಯಗಳಲ್ಲಿ ಅವರ ಜೀವಿತಕ್ಕೆ ಬೇಕಾದಂತಹ ಕೆಲವು ನಿದರ್ಶನಗಳನ್ನ ಕೊಟ್ಟ ತರುವಾಯ 12ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರ ಪ್ರಾಯೋಗಿಕ ಜೀವಿತ ಹೇಗಿರಬೇಕೆಂಬುದನ್ನ ಸ್ಪಷ್ಟವಾಗಿ ಬರೆದಿರುವಂತದನ್ನು ನಾವು ನೋಡುತ್ತೇವೆ. 12ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು, ಆದದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. 2ನೇ ವಾಕ್ಯದಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಅಂದ್ರೆ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ಕ್ರೈಸ್ತನೆಂಬುದಾಗಿ ಅಹಂಗೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿ ಈ ಲೋಕದ ಯಾತ್ರೆಯಲ್ಲಿ ಪರಲೋಕದ ಭಾವದವರಾಗಿ ಬದುಕುವಂತವರಾಗಿರಬೇಕು. ಆಗ ಮಾತ್ರ ನಮ್ಮ ಜೀವಿತದ ಮೂಲಕ ದೇವರನ್ನ ಸ್ತುತಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಪ್ರಾರಂಭದಲ್ಲಿ ಒಂದು ಕೀರ್ತನೆಯ ಕೆಲವು ಭಾಗಗಳನ್ನು ನಾವು ಓದಿಕೊಳ್ಳುವ. 104ನೇ ಕೀರ್ತನೆ, ಅದರ 1ರಿಂದ 4 ವಾಕ್ಯಗಳನ್ನ, 19ರಿಂದ ಅದರ 24 ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ಪ್ರಾರಂಭದಲ್ಲಿ 1ರಿಂದ 4 ವಾಕ್ಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು. ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ, ಬೆಳಕನ್ನು ವಸ್ತ್ರದಂತೆ ಉದ್ದುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ, ಜಲರಾಶಿಗಳ ಮೇಲೆ ಉಪ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ, ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸುತ್ತಿ, ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಜ್ವಾಲೆಯನ್ನು ನಿನ್ನ ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. 19ನೇ ವಾಕ್ಯ. ವಿಶೇಷ ಕಾಲಗಳ ಸೂಚನೆಗಾಗಿ ಚಂದ್ರನನ್ನು ನಿರ್ಮಿಸಿದ್ದಿ, ಸೂರ್ಯನು ತನ್ನ ಅಸ್ತಮಾನ ಸಮಯವನ್ನು ಬಲ್ಲನು. ನೀನು ಕತ್ತಲೆಯನ್ನು ಬರಮಾಡಲು ರಾತ್ರಿಯಾಗುತ್ತದೆ, ಆಗ ಕಾಡಿನ ಮೃಗಗಳೆಲ್ಲ ಹೊರಬರುತ್ತದೆ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ಸೂರ್ಯೋದಯವಾಗಲು ಅವು ಬಂದು ತಮ್ಮ ಗವಿಗಳಲ್ಲಿ ಮಲಗಿಕೊಳ್ಳುತ್ತವೆ. ಮನುಷ್ಯನು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ, ಸಾಯಂಕಾಲದವರೆಗೆ ದುಡಿಯುತ್ತಾನೆ.
ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. 24ನೇ ವಾಕ್ಯ, ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಪ್ರಿಯರೇ, ಈ ಕೀರ್ತನೆಯ 5ರಿಂದ ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ದೇವರ ಸೃಷ್ಟಿಯ ಮಹತ್ತನ ಕುರಿತಾಗಿ ಕೀರ್ತನೆಗಾರನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಕೀರ್ತನೆಯನ್ನ ಆರಂಭಿಸುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಂತರವಾಗಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು. ಸರ್ವೋತ್ಕೃಷ್ಟನು ಅಂದ್ರೆ ಏನು? ಇಸ್ ಅ ಗ್ರೇಟ್ ಆಲ್ಮೈಟಿ. ಪ್ರಿಯರೇ, ನಾವು ಆರಾಧಿಸುವಂತಹ ದೇವರು, ಆತನು ಸರ್ವೋನ್ನತನಾದ ದೇವರಾಗಿದ್ದಾನೆ. ಕಾರಣ ಆತನು ನಮ್ಮ ಸೃಷ್ಟಿಕರ್ತನು. ಸೊ ಹೀಗಿರಲಾಗಿ ಸೃಷ್ಟಿಗಳಾದ ನಾವುಗಳು ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವುದಕ್ಕೆ ಕೇವಲ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ನಾವು ಯಾತಕ್ಕೋಸ್ಕರವಾಗಿ ದೇವರನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದಾಗಿ ನಾವು ನೋಡುವಾಗ, ಒಂದು, ನಾವು ದೇವರ ಸೃಷ್ಟಿಗಳು. 2, ನಾವು ದೇವರ ಪರಿಪಾಲನೆಯಲ್ಲಿ ಬಾಳ್ವೆಯನ್ನ ನಡೆಸುವಂತವರು ಆಗಿದ್ದೇವೆ. ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು, ಪ್ರಿಯರೇ, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಮನುಷ್ಯಾವತಾರವನ್ನ ತಾಳಿ ಈ ಲೋಕಕ್ಕೆ ಜನಿಸಿ ಬಂದು ಮನುಕುಲದ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿದರ ಫಲವಾಗಿ, ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದರ ಫಲವಾಗಿ ನಾವು ದೇವರ ಮಕ್ಕಳೆಂಬ ಪದವಿಗೆ ಸೇರಿ ಬಂದಿದ್ದೇವೆ. ಸೊ ಹೀಗಿರುವಾಗ ನಾವು ದೇವರನ್ನ ಸ್ತುತಿಸುವುದಕ್ಕೆ ಮತ್ತಷ್ಟು ಬಾಧ್ಯರಾಗಿದ್ದೇವೆ ಎಂಬುದನ್ನು ನಾವು ಮರೆಯುವಂಥವರಾಗಿರಬಾರದು. ಸೊ ಈ ಮುಂಜಾನೆಯಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ದೇವರ ಪ್ರೀತಿಯನ್ನ, ದೇವರ ಕರುಣೆಯನ್ನ ಮತ್ತೊಂದಾವರ್ತಿ ನಾವು ಮನನ ಮಾಡಿಕೊಂಡವರಾಗಿ ಆತನಿಗೆ ಸಲ್ಲತಕ್ಕ ಘನತೆಯನ್ನ, ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿರುವ 116ನೇ ಕೀರ್ತನೆ ಅದರ 12, 13 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ನೋಡಿ, ಅನೇಕರು ನೆನೆಸುವಂಥದ್ದು, ದೇವರು ನಮಗೆ ಈ ಲೋಕದಲ್ಲಿ ಯಾವುದಾದರ ಒಂದು ಕೆಲಸವನ್ನ ಕೊಟ್ಟಿರುವಂಥದ್ದು ಮಹೋಪಕಾರ ಎಂಬುದಾಗಿ. ಅನೇಕರು ನೆನೆಸುವಂಥದ್ದು, ಕೌಟುಂಬಿಕ ಜೀವಿತವನ್ನ ದೇವರು ಕೊಟ್ಟಿರುವಂಥದ್ದು ಮಹೋಪಕಾರ ಎಂಬುದಾಗಿ. ಅನೇಕರು ನೆನೆಸುವಂಥದ್ದು, ತಲೆಮಾರುಗಳನ್ನು ದೇವರು ಕೊಟ್ಟಿರುವಂಥದ್ದು ಮಹೋಪಕಾರ ಎಂಬುದಾಗಿ. ಯಾವುದು ಪ್ರಿಯರೇ, ಒಂದಲ್ಲ ಒಂದು ವಿಧದಲ್ಲಿ ಇವೆಲ್ಲವೂ ದೇವರಿಂದ ನಾವು ಹೊಂದಿಕೊಂಡಿರುವಂಥದ್ದಾಗಿದೆ. ಆದರೆ ಅತ್ಯಮೂಲ್ಯವಾದ ಮಹೋಪಕಾರ ಅನ್ನುವಂಥದ್ದು, ಸೊ ನಮ್ಮನ್ನು ಪಾಪದಿಂದ, ನಮ್ಮನ್ನು ನರಕದಿಂದ, ನಮ್ಮನ್ನು ಸೈತಾನನ ಅಧೀನದಿಂದ ಬಿಡುಗಡೆ ಮಾಡಿರುವಂಥದ್ದಾಗಿದೆ. ನೋಡಿ, ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯ ಇಡೀ ಲೋಕವನ್ನ ಸಂಪಾದಿಸಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೆ ಸ್ಥಾನಮಾನವಿಲ್ಲದೆ ನಮಗೆ ಕೆಲಸವಿದ್ದರೆ ಏನು ಪ್ರಯೋಜನ? ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ಸ್ಥಾನಮಾನವಿಲ್ಲದೆ ಇದ್ದರೆ ನಮ್ಮ ವೈವಾಹಿಕ ಜೀವಿತದಿಂದ ಏನು ಪ್ರಯೋಜನ? ದೇವರು ನಮಗೆ ಲಭಿಸುವಂತಹ ಸಂತಾನದಿಂದ ನಮಗೇನು ಪ್ರಯೋಜನ? ಸೊ ನಮ್ಮ ಜೀವಿತದಲ್ಲಿ ಮಹೋಪಕಾರ, ದೇವರಿಂದ ಹೊಂದಿಕೊಂಡಿರುವಂತಹ ಮಹೋಪಕಾರ ಅನ್ನುವಂಥದ್ದು
ಲೌಕಿಕವಾಗಿ ಕಾಣುವಂಥದ್ದು ಯಾವುದೂ ಅಲ್ಲ. ಯಥಾರ್ಥವಾಗಿ ದೇವರನ್ನ ಕರೆಯುವಂತಹ ಅನೇಕ ಕುಟುಂಬಗಳಲ್ಲಿ ಸಂತತಿಗಳಿಲ್ಲದೆ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಸೊ ನಾವು ಹೇಳ್ಬೋದು ಇದು ದೇವರ ಶಾಪ ಎಂಬುದಾಗಿ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ಕುರುಡನನ್ನ ಕಂಡಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಸಂಗಡ ಸಂಚಾರ ಮಾಡಿದಂತಹ ಶಿಷ್ಯರು ಕೇಳಿದ್ರು, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದ್ರು? ಸೊ ನಾವು ಇವೆಲ್ಲವನ್ನ ಶಾಪವಾಗಿ ನೋಡ್ತೇವೆ. ಅಲ್ಲ ಪ್ರಿಯರೇ, ಲೌಕಿಕವಾಗಿ ಲಭಿಸುವಂಥದ್ದು ಮಾತ್ರ ಅಲ್ಲ ದೇವರಿಂದ ನಮಗೆ ಸಿಕ್ಕುವಂತಹ ಮಹೋಪಕಾರ, ದೇವರಿಂದ ನಮಗೆ ಸಿಕ್ಕಿರುವಂತಹ ಅತ್ಯಮೂಲ್ಯವಾದ ಉಪಕಾರ ಅನ್ನುವಂಥದ್ದು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಸಿಕ್ಕಿರುವಂಥದ್ದು. ಸೊ ಹೀಗೆ ದೇವರಿಂದ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವ ನಾವುಗಳು ನಮ್ಮ ಜೀವಿತವನ್ನ ದೇವರಿಗಾಗಿ ಸಮರ್ಪಿಸಲ್ಪಟ್ಟವರಾಗಿ ಜೀವಿಸ್ತಾ ಇದ್ದೇವಾ, ಅಥವಾ ಕೇವಲ ಭಾನುವಾರದ ಕ್ರೈಸ್ತರಾಗಿ ನಮ್ಮ ಬಾಳ್ವೆಯನ್ನ ನಯಿಸುವಂತವರಾಗಿದ್ದೇವ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ಸೊ ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ವರ್ಕ್ ಆಸ್ ವರ್ಷಿಪ್, ಆರಾಧನೆಯಂತೆ ಕೆಲಸ. ಆಮೇಲೆ ಆನರಿಂಗ್ ಗಾಡ್ ಇನ್ ಅವರ್ ಪ್ರೊಫೆಷನ್ಸ್, ನಮ್ಮ ವೃತ್ತಿಯಲ್ಲಿ ದೇವರನ್ನು ಘನಪಡಿಸುವಂಥದ್ದು, ನಮ್ಮ ವೃತ್ತಿಯಿಂದ ದೇವರನ್ನು ಘನಪಡಿಸುವಂಥದ್ದು. ಹೌದು ಪ್ರಿಯರೇ, ಅನೇಕ ಕ್ರೈಸ್ತರು ಹೇಳುವಂಥದ್ದು ನನಗೆ ಲಭಿಸಿರುವಂತಹ ಕೆಲಸ ದೇವರಿಂದ ನನಗೆ ಲಭಿಸಿರುವಂಥದ್ದು. ಸೊ ಈ ಒಂದು ಆಯಾಮದಲ್ಲಿ ನಾವು ನಿಂತುಕೊಂಡು ಒಮ್ಮೆ ನಾವು ಯೋಚನೆ ಮಾಡುವ, ದೇವರಿಂದ ನಮಗೆ ಒಂದು ವೃತ್ತಿ ಸಿಕ್ಕಿರುವಾಗ ಆ ವೃತ್ತಿಯ ಮೂಲಕ ನಾವು ದೇವರನ್ನ ಘನಪಡಿಸುವಂತವರಾಗಿದ್ದೇವಾ? ನೋಡಿ, ಆದಿಕಾಂಡ ಪುಸ್ತಕವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರು ತನ್ನ ಸೃಷ್ಟಿಯನ್ನೆಲ್ಲ ಅತ್ಯಮೂಲ್ಯವಾಗಿ ಸುಂದರವಾಗಿ ಮಾಡಿ ಮುಗಿಸಿದ. ಪ್ರತಿಯೊಂದು ಸೃಷ್ಟಿಯನ್ನ ಮುಕ್ತಾಯ ಮಾಡುವಂತಹ ಸಂದರ್ಭದಲ್ಲಿ ದೇವರು ನೋಡುವಂತ ಇಟ್ ಈಸ್ ಗುಡ್, ಒಳ್ಳೆದೆಂಬುದಾಗಿ ನೋಡ್ದ. ದೇವರು ನಿನಗೆ ಈ ಐಹಿಕ ಜೀವಿತದಲ್ಲಿ ಕೆಲವು ಕೆಲಸಗಳನ್ನ ಕೊಟ್ಟಿರುವಾಗ ನಮಗೆ ಲಭಿಸಿರುವಂತಹ, ನಾವು ಹೇಳುವ ರೀತಿಯಲ್ಲಿ ದೇವರಿಂದ ನನಗೆ ಲಭಿಸಿರುವಂತಹ ಕೆಲಸದಲ್ಲಿ ನಾನು ನಂಬಿಗಸ್ತನಾಗಿ ನಿಲ್ಲುವಂತವನಾಗಿದ್ದೇನೆ ಎಂಬ ಪ್ರಶ್ನೆಯನ್ನ ನಾವು ಕೇಳಿಕೊಳ್ಬೇಕು. ಇಲ್ಲದೆ ಹೋದರೆ ಇದೇ ಕೆಲಸದ ಮೂಲಕವಾಗಿ ದೇವರು ನಿನಗೆ ನ್ಯಾಯವನ್ನ ತೀರಿಸುತ್ತಾನೆ ಎಂಬುದನ್ನ ನಾವುಗಳು ಮರಿಬಾರದು. ನಾವು ಹೇಳ್ತೇವೆ, ನಾವು ನೆನೆಸ್ಬೋದು, ಯಾರು ನನ್ನ ನೋಡ್ತಾ ಇಲ್ಲ, ನಾನು ಮಾಡುವಂತ ಅನಾಚಾರಗಳನ್ನ, ನಾನು ಮಾಡುವಂತಹ ಮೋಸಗಳನ್ನ, ನಾನು ಮಾಡುವಂತಹ ವಂಚನೆಗಳನ್ನ ಯಾರು ನೋಡ್ತಾ ಇಲ್ಲ ಎಂಬುದಾಗಿ ನಾನು ಅನಿಸ್ಕೊಳ್ಬಹುದು. ಆದರೆ ಎಲ್ಲವನ್ನ ನೋಡುವಂತಹ ಒಬ್ಬ ಕರ್ತನು ನಮಗಿದ್ದಾನೆ ಎಂಬುದನ್ನ ನಾನು ಮರೆಯಬಾರದು. ಆರಾಧನೆ ಅನ್ನುವಂಥದ್ದು ಕೇವಲ ಭಾನುವಾರದ ದಿನದಲ್ಲಿ ಎಲ್ಲಾದರೂ ಯಾವುದಾದರೂ ಒಂದು ಕಟ್ಟಡದಲ್ಲಿ ಹೋಗಿ ಕುಳಿತುಕೊಂಡು ಧಾರ್ಮಿಕ ಆಚಾರದಲ್ಲಿ ಭಾಗಿಯಾಗುವಂಥದ್ದಲ್ಲ ಆರಾಧನೆ. ಅಪೊಸ್ತಲನಾದ ಪೌಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಇದು ನಮ್ಮ ಆರಾಧನೆ. ನೋಡಿ, 12ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಶರಣರಾದಂತಹ ಬಸವಣ್ಣನವರು ಹೇಳಿದ್ದಾರೆ,
ಕಾಯಕವೇ ಕೈಲಾಸ. ಏನು ಕಾಯಕವೇ ಕೈಲಾಸ ಅಂದ್ರೆ? ಅದರ ಅರ್ಥ ಏನಾಗಿರ್ಬೋದು ಅಂದ್ರೆ, ನಮ್ಮ ಕೆಲಸಗಳಲ್ಲಿ ನಾವೇನ್ ಮಾಡಬೇಕು? ದೇವರನ್ನ ಕಾಣಬೇಕು. ನಮ್ಮ ವಿಧಾನಸೌಧದ ಮುಂಭಾಗದಲ್ಲಿ ಬರೆದಿರುವಂತಹ ಒಂದು ಉದ್ಧರಣಿ, ಸರ್ಕಾರದ ಕೆಲಸ ದೇವರ ಕೆಲಸ. ಸರ್ಕಾರದ ಕೆಲಸ ದೇವರ ಕೆಲಸ. ಪ್ರಿಯರೇ, ಈ ಲೋಕದಲ್ಲಿ ದೇವರು ನಮಗೇನು ಮಾಡಿದ್ದಾನೆ? ಕೆಲವು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾನೆ. ಈ ಕೆಲಸ ಕಾರ್ಯಗಳಲ್ಲಿ ನಾವೇನ್ ಮಾಡಬೇಕು? ನಂಬಿಗಸ್ತಿಕೆಯಿಂದ ಇರಬೇಕು. ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರದ ದಿನಗಳಂದು ಆಲಯಗಳಿಗೆ ಹೋಗುವಂಥದ್ದು, ಆರಾಧನೆಯಲ್ಲಿ ಭಾಗಿಯಾಗುವಂಥದ್ದು, ಉಪವಾಸವನ್ನು ತೆಗೆದುಕೊಳ್ಳುವಂಥದ್ದು, ಕಾಣಿಕೆಗಳನ್ನು ದಶಮ ಭಾಗವನ್ನು ಕೊಡುವಂಥದ್ದು ಇತ್ಯಾದಿಗಳೆಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಸಾಮಾಜಿಕವಾದ ಕಳಕಳಿಯಲ್ಲಿ ಯಾವುದೇ ರೀತಿಯ ಮಾಲಿನ್ಯರಹಿತವಾದ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸುವಂಥದ್ದಾಗಿದೆ. ನಮ್ಮ ಕೆಲಸದ ಮೂಲಕ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ವಿಮೋಚನಾಕಾಂಡ ಪುಸ್ತಕ 31ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಮೋಶೆಗೆ ಒಂದು ವಿಚಾರವನ್ನ, ಒಂದು ಸಂಗತಿಗಳನ್ನ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಐಗುಪ್ತ ದೇಶದಿಂದ, ದಾಸತ್ವದಿಂದ, ಐಗುಪ್ತದ ಗುಲಾಮತನದಿಂದ ಬಿಡುಗಡೆ ಹೊಂದಿ ವಾಗ್ದತ್ತವಾದ ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದ ಜನರನ್ನ ದೇವರೇನು ಮಾಡಿದ್ರು? ಅಲ್ಲಿಂದ ಬಿಡುಗಡೆ ಮಾಡಿ ಯೋರ್ದಾನ್ ಹೊಳೆಯನ್ನ ದಾಟಿಸಿ ಸೀನಾಯಿ ಪರ್ವತದ ಬಳಿಗೆ ಕರಕೊಂಡು ಬಂದನು. ಸೀನಾಯಿ ಪರ್ವತದ ಬಳಿಗೆ ಕರಕೊಂಡು ಬಂದ ನಂತರವಾಗಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳಿದಂಥದ್ದು, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ, ಯಾರ ಮಧ್ಯದಲ್ಲಿ? ಜನರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನ ಕಟ್ಟಿಸಬೇಕು. ನಾನು ತೋರಿಸುವ ಮಾದರಿಯ ಪ್ರಕಾರವೇ ಗೂಡಾರವನ್ನು, ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನ ಮಾಡಿಸಬೇಕು. ನೋಡಿ, ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ವಾಸ ಮಾಡುವುದಕ್ಕೋಸ್ಕರವಾಗಿ ನನಗೆ ಒಂದು ಆಲಯವನ್ನು ಕಟ್ಟಬೇಕು. ವಿಮೋಚನಾಕಾಂಡ 25ನೇ ಅಧ್ಯಾಯ 10ನೇ ವಾಕ್ಯದಿಂದ ನಾವು ಓದುವಂತಹ ಸಂದರ್ಭದಲ್ಲಿ, ಹಾಗೂ 26ನೇ ಅಧ್ಯಾಯ, 27ನೇ ಅಧ್ಯಾಯ, 28ನೇ ಅಧ್ಯಾಯವನ್ನ ಓದುವಂತಹ ಸಂದರ್ಭದಲ್ಲಿ ಅದರ ಪೂರ್ಣವಾದ ರೂಪುರೇಷೆಗಳ ಕುರಿತಾಗಿ ದೇವರು ಸ್ಪಷ್ಟವಾಗಿ ತಿಳಿಸುವಂತದಾಗಿ ನಾವು ನೋಡುತ್ತೇವೆ. ಇವೆಲ್ಲವೂ ಆದ ಮೇಲೆ ದೇವರು ಹೇಳ್ತಾ ಇದ್ದಾನೆ, ನಾನು ಕೆಲವು ವ್ಯಕ್ತಿಗಳನ್ನ ಗೊತ್ತು ಮಾಡಿಕೊಂಡಿದ್ದೇನೆ. ದೇವಾಲಯದ ಅಥವಾ ದೇವದರ್ಶನ ಗುಡಾರದ ಕೆಲಸವನ್ನ ಮಾಡುವುದಕ್ಕೆ ಕೆಲವು ವ್ಯಕ್ತಿಗಳನ್ನ ಗೊತ್ತು ಮಾಡಿಕೊಂಡಿದ್ದೇನೆ. ವಿಮೋಚನಾಕಾಂಡ 31ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ, ನಾನು ಯೆಹೂದ ಕುಲದವನಾದ ಊರನ ಮೊಮ್ಮಗನು, ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬುದನ್ನು ಗೊತ್ತು ಮಾಡಿಕೊಂಡಿದ್ದೇನೆ. ಏನಕ್ಕೆ? ದೇವಾಲಯವನ್ನ ಕಟ್ಟುವುದಕ್ಕೆ. ಅದು ಮಾತ್ರವಲ್ಲದೆ ಅಹಿಸಾಮಾಕನ ಮಗನಾದ ಒಹೋಲಿಯಾಬನನ್ನ ನೇಮಿಸಿದ್ದೇನೆ. ದಾನ್ ಕುಲದವನಾದ
ಸೊ ಅವರು ಮಾಡತಕ್ಕ ವಸ್ತುಗಳ ಪಟ್ಟಿಯನ್ನು ನಾವೇನು ಮಾಡ್ತಾ ಇದ್ದೇವೆ, 7ರಿಂದ 11 ವಾಕ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ನಾವು 39ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಅದರ 42ನೇ ವಾಕ್ಯದಲ್ಲಿ 42-43 ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲಿಯರು ಆ ಕೆಲಸವನ್ನೆಲ್ಲ ಮಾಡಿದರು. ಅವರು ಮಾಡಿದ ಕೆಲಸವನ್ನು ಮೋಶೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನು ಮಾಡಿ ಮುಗಿಸಿದರೆಂದು ತಿಳುಕೊಂಡು ಅವರನ್ನು ಆಶೀರ್ವದಿಸಿದನು. ವರ್ಕ್ ಆಸ್ ದ ವರ್ಷಿಪ್, ಆರಾಧನೆಯಂತೆ ಕೆಲಸ. ನೋಡಿ, ದೇವರು ಮಾಡಲು ಹೇಳಿರುವಂಥದ್ದು ಒಂದು ದೇವದರ್ಶನ ಗುಡಾರ. ಈ ದೇವದರ್ಶನ ಗುಡಾರದಲ್ಲಿ ದೇವರ ತೇಜಸ್ಸು ಇಳಿದು ಬರುವಂಥದ್ದಾಗಿದೆ. 40ನೇ ಅಧ್ಯಾಯವನ್ನು ನಾವು ನೋಡುವಂತಹ 40ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಅದರ 34ನೇ ವಾಕ್ಯದಲ್ಲಿ, ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ದೇವರು ನಿರ್ಮಿಸಲು ಹೇಳಿರುವಂತಹ ಒಂದು ದೌತ್ಯ ಅಥವಾ ದೇವರು ಕೊಟ್ಟಿರುವಂತಹ ಒಂದು ಕೆಲಸ ಅನ್ನುವಂಥದ್ದು ದೇವದರ್ಶನ ಗುಡಾರವನ್ನು ಮಾಡುವಂಥದ್ದು. ಆ ದೇವದರ್ಶನ ಗುಡಾರವನ್ನ ಯಾರು? ದಾನ್ ಕುಲದವನಾದಂತಹ ಒಹಲಿಯಾಬನು ಹಾಗೂ ಯಹೂದ ಕುಲದವನಾದ ಬೆಚಲೇಲನು ಯಾವ ರೀತಿ ಮಾಡಿದ್ರು? ಯೆಹೋವನು ಆಜ್ಞಾಪಿಸಿದ ರೀತಿಯಲ್ಲಿಯೇ ಮಾಡಿ ಮುಗಿಸಿದರು. ಸೊ ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನೀವು ಕೆಲವೊಮ್ಮೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿರಬಹುದು, ನೀವು ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿರಬಹುದು, ಅಥವಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯಾಗಿರಬಹುದು, ಅಥವಾ RTOದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯಾಗಿರಬಹುದು, ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿರಬಹುದು. ಯಾತಕ್ಕೆ ಹೆಚ್ಚಿಗೆ ನೀನು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡು ಅಥವಾ ಮನೆ ಕೆಲಸ ಮಾಡುವಂತ ವ್ಯಕ್ತಿಯಾಗಿರಬಹುದು, ಯಾರೇ ಆಗಿರಬಹುದು. ಆದರೆ ನನ್ನ ಪ್ರಶ್ನೆ, ದೇವರು ನಮಗೆ ಕೊಟ್ಟಿರುವಂತಹ ಕೆಲಸವನ್ನ ದೇವರ ಜ್ಞಾನದಲ್ಲಿ ಮಾಡಿ ಮುಗಿಸುತ್ತಿದ್ದೇವಾ? ನೋಡಿ, ಅಕ್ಷರಿಕವಾಗಿ ಬೆಚಲೇಲನು ಐಸಾಮಾಕನು ಮಾಡಿದಂತಹ ದೇವದರ್ಶನ ಗುಡಾರದಲ್ಲಿ ದೇವರ ತೇಜಸ್ಸು ಇಳಿದು ಬಂದಿರಲಾಗಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ನೀವು ದೇವರ ಆಲಯವಾಗಿದ್ದೀರಿ. ನಾವುಗಳು ದೇವರ ಆಲಯವಾಗಿರುವಾಗ ದೇವರು ನಮಗೆ ಕೊಟ್ಟಿರುವಂತಹ ಐಹಿಕವಾದ ಕೆಲಸದಲ್ಲಿ ನಂಬಿಗಸ್ತಿಕೆಯಿಂದ ನಾವು ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ರೆ ಮಾತ್ರ ದೇವರ ತೇಜಸ್ಸು ನಮ್ಮ ಮೇಲೆ ಇಳಿದು ಬರುವಂಥದ್ದು. ಭಾನುವಾರ ದಿನದಂದು ಆಲಯಕ್ಕೆ ಹೋಗಿ ಜೋರಾಗಿ ಕೈ ತಟ್ಟಿದ್ರೆ ಆತ್ಮ ಬರೋದಿಲ್ಲ. ಜನರನ್ನ ಮೂರ್ಖರನ್ನಾಗಿ ಮಾಡುವುದಕ್ಕೆ ಬಾಯಿಗೆ ಬರುವಂಥದ್ದನ್ನೆಲ್ಲ ಹೇಳಿದ್ರೆ ಆತ್ಮವಾಗೋದಿಲ್ಲ. ಅದು
ನಿನ್ನಲ್ಲಿ ನನ್ನಲ್ಲಿ ದೇವರ ತೇಜಸ್ಸು ಇಳಿದು ಬರಬೇಕಾದರೆ ದೇವರು ನನಗೆ ನಿನಗೆ ಕೊಟ್ಟಿರುವಂತ ಐಹಿಕ ಲೋಕದಲ್ಲಿ ಮಾಡಿ ಮುಗಿಸಲು ಕೊಟ್ಟಿರುವ ಕೆಲಸವನ್ನು ನಂಬಿಗಸ್ತಿಕೆಯಿಂದ ಮಾಡಬೇಕು. ಸೊ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಕ್ರೈಸ್ತತ್ವ ಅಂತ ಹೇಳಿದ್ರೆ ಭಾನುವಾರಕ್ಕೆ ಮುಗ್ದೋಗುತ್ತೆ. ಭಾನುವಾರದಲ್ಲಿ ನೀನು ತೋರಿಸುವಂತಹ ಯಾವ ಡ್ರಾಮಾಗಳಿಂದ ನೀನು ಮೇಲಕ್ಕೆ ಹೋಗೋದಿಲ್ಲ. ನೀನು ನಾನು ನಿತ್ಯತ್ವವನ್ನು ಹೊಂದ್ಕೊಳ್ಬೇಕಾದರೆ ಸೋಮವಾರದಿಂದ ಶನಿವಾರದ ತನಕ ದೇವರು ನನ್ನನ್ನು ನಿನ್ನನ್ನು ಹಾಕಿರುವಂತಹ ಸ್ಥಳಗಳಲ್ಲಿ ಕ್ರಿಸ್ತನ ಪ್ರತಿಬಿಂಬಗಳಾಗಿ ನಾವು ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ವರ್ಕ್ ಆಸ್ ವರ್ಷಿಪ್, ಆರಾಧನೆಯಂತೆ ನಮ್ಮ ಕೆಲಸ ಆಗಿರಬೇಕು. ನಾವು ಭಾನುವಾರದ ದಿನದಲ್ಲಿ ಆರಾಧನೆಗೆ ಎಷ್ಟು ಭಕ್ತಿಯನ್ನ ತೋರಿಸ್ತೇವೆ, ಅದೇ ಭಕ್ತಿಯನ್ನ ನಮ್ಮ ಕೆಲಸದಲ್ಲಿ ನಾವು ತೋರಿಸಬೇಕು. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ಅನೇಕರು ಬಂದು ಏನು ಮಾಡ್ತಾ ಇದ್ರು, ಅವನಿಂದ ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ತಾ ಇದ್ರು. ಸೊ ಹೀಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂತಹ ಕೆಲವು ಪದಪ್ರಯೋಗಗಳನ್ನು ನಾವು ನೋಡುತ್ತೇವೆ. ಅಲ್ಲಿ ಅನೇಕರು ಬಂದು ಕೇಳ್ತಾರೆ, ನಾವೇನ್ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಅಲ್ಲಿ ಯೋಹಾನನು ಹೇಳುವಂಥದ್ದು, ಅಲ್ಲಿ ಅನೇಕ ಸೈನಿಕರು ಬರ್ತಾ ಇದ್ದಾರೆ, ನಾವೇನ್ ಮಾಡಬೇಕು? ಅಲ್ಲಿ ಯೋಹಾನನು ಹೇಳುವಂಥದ್ದು, ನೀವು ಯಾರನ್ನು ಬೆದರಿಸಬೇಡ್ರಿ, ಯಾರನ್ನು ನೀವು ಬೆದರಿಸಬೇಡಿ, ಯಾರಿಂದಲೂ ನೀವು ಹಣವನ್ನ ಕೀಳ್ಬೇಡ್ರಿ. ಅಂದ್ರೆ ನಂಬಿಗಸ್ತಿಕೆಯಿಂದ ಕೆಲಸವನ್ನ ನೀವು ಮಾಡುವಂತವರಾಗಿರ್ರಿ ಎಂಬುದಾಗಿ ಹೇಳುವುದಾಗಿ ನಾವು ನೋಡುತ್ತೇವೆ. ಪ್ರೀತಿಯ ದೇವಜನರೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೆಲವೊಮ್ಮೆ ನೀವು ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಸೊ ಹೀಗಿರುವಾಗ ನಮ್ಮ ಕೈಯನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಾವುಗಳು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ಮರಿಬಾಡ್ರಿ. 15ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನ ಸನ್ನಿಧಿಯಲ್ಲಿ ಯಾರು ಯೋಗ್ಯರು ಎಂಬುದಾಗಿ. ಅದರ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸಾಲಕ್ಕೆ ಬಡ್ಡಿ ತೆಗೆದುಕೊಳ್ಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು. ಪ್ರಿಯರೇ, ನಮ್ಮ ಜೀವನ, ನಮ್ಮ ಕೆಲಸ ಆರಾಧನೆಯಾಗಿ ಮಾರ್ಪಡಬೇಕಾದರೆ ಪ್ರತ್ಯೇಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿರಬಹುದು, ನೀನು ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಗನಾಗಿ ಯಾವುದೇ ಸಭೆಯ ಅಂಗಗಳಾಗಿದ್ರೆ ನೀನು ಏನ್ ಮಾಡಬೇಕು? ಲಂಚವನ್ನ ತೆಗೆದುಕೊಳ್ಳಬಾರದು. ಆಗ ಮಾತ್ರ ನಮ್ಮ ಕೆಲಸ ಆರಾಧನೆಯಾಗಿ ಮಾರ್ಪಡ್ತದೆ. ಆಗ ಮಾತ್ರ ಪೌರ ಹೇಳಿದಲ್ಲ, ಆಫರ್ ಯುವರ್ ಬಾಡಿ, ನೀವು ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ. ಆಗ ಮಾತ್ರ ಹೇಳುವುದಕ್ಕೆ ಸಾಧ್ಯ. ಆಫರ್, ಆರಾಧನೆಯಂತೆ ಕೆಲಸ. ನಮ್ಮ ವೃತ್ತಿಯಲ್ಲಿ ದೇವರನ್ನ ನಾವೇನ್ ಮಾಡಬೇಕು? ಘನಪಡಿಸಬೇಕು, ಮಹಿಮೆ ಪಡಿಸಬೇಕು. ಪ್ರಿಯರೇ, ಸೊ ನಮ್ಮ ಜೀವಿತ ಯಾವ ರೀತಿಯಾಗಿದೆ ನೋಡಿ.
ಕೆಲವು ಕಡೆ ಕೆಲಸ ಮಾಡಿಸ್ಬಿಟ್ಟು, ಅಂದರೆ ಅವರು ಹೇಳುವ ರೀತಿಯಲ್ಲಿ ಕೆಲಸ ಮಾಡಿಸಿರೋದಿಲ್ಲ. ಕಾಂಟ್ರಾಕ್ಟ್ ಆಗಿರ್ಬೋದು, ಎವರ್ ಇಟ್ ಮೇ ಬಿ. ಅಂತ ಸಂದರ್ಭದಲ್ಲಿ ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ, ಆ ಬಿಲ್ ಪಾಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ. ಲಂಚವನ್ನು ಕೊಟ್ಟು ಬಿಲ್ಲನ್ನು ಪಾಸ್ ಮಾಡಿಸ್ಕೊಳ್ಳುವಂಥದ್ದು. ಇಂದು ಕ್ರೈಸ್ತತ್ವದಲ್ಲಿ ಅದೇ ಒಂದು ಪರಿಪಾಠ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಕ್ರೈಸ್ತರಾಗಿರುವಂತ ಅನೇಕರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಇಷ್ಟದ ಪ್ರಕಾರವಾಗಿ ಬದುಕ್ತಾರೆ. ನಂತರವಾಗಿ ಕಾಣಿಕೆಯ ರೂಪದಲ್ಲಿ, ದಶಮ ಭಾಗದ ರೂಪದಲ್ಲಿ ದೇವರಿಗೆ ಲಂಚವನ್ನು ಕೊಡೋದಕ್ಕೆ ನೋಡ್ತಾರೆ. ಸೊ ಇವತ್ತು ಕಾಣಿಕೆ ಮತ್ತು ದಶಮ ಭಾಗ ಎನ್ನುವುದು ಲಂಚವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಪ್ರಸಂಗಿಸುವಂತ ಪಾದ್ರಿ ಅದೇ ಹೇಳ್ತಾನೆ, ಅಥವಾ ಪ್ರಸಂಗಿಸುವಂತ ಪಾಸ್ಟರ್ ಇದೇ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಬೇಕಾಗಿರುವಂಥದ್ದು ದುಡ್ಡು ಮಾತ್ರ. ಆದರೆ ಕೊಡುವಂತಹ ನೀನು ಯೋಚನೆ ಮಾಡಬೇಕು. ಒಂದೊಂದು ಬಾರಿ ನೀನು ಕೊಡುವಂತಹ ಸಂದರ್ಭದಲ್ಲಿ ನೀನೇನ್ ಮಾಡ್ತಾ ಇದೀಯಾ, ಪಾಪಕ್ಕೆ ಪಾಪವನ್ನ ಏನ್ ಮಾಡ್ತಾ ಇದೀಯಾ, ಹೆಚ್ಚಿಗೆ ಮಾಡ್ತಾ ಇದೀಯಾ. ಅದು ಮಾತ್ರವಲ್ಲ, ಪ್ರತಿ ಬಾರಿ ನೀನು ನಿತ್ಯತ್ವದಿಂದ ದೂರ ಹೋಗ್ತಾ ಇದೆಯಾ ಎಂಬುದನ್ನು ನೀನು ಮನನ ಮಾಡ್ಕೊಳ್ಬೇಕು. ಲಾಸ್ಟಿಗೆ ಮೇಲೆ ಹೋಗ್ಬಿಟ್ಟು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವಂತ ಮೇಲೆ ಹೋಗ್ಬಿಟ್ಟು ಹೇಳ್ತಾ ಇದ್ದಾನೆ, ಸ್ವಾಮಿ ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಪ್ರಿಯರೇ, ಈ ಲೋಕದಲ್ಲಿ ಸತ್ಯವೇದವು ನಮಗೆ ಕೊಡಲ್ಪಟ್ಟಿರುವಾಗ ಸತ್ಯವೇದವನ್ನು ಓದಿ ಅದರ ಪ್ರಕಾರವಾಗಿ ಬದುಕಬೇಕಾಗಿರುವಂಥದ್ದು ನನ್ನ ನಿನ್ನ ಜವಾಬ್ದಾರಿ. ಸೊ ಮೇಲೆ ಹೋಗ್ಬಿಟ್ಟು ಹೇಳಕ್ಕಾಗಲ್ಲ, ನಮ್ಮ ಪಾಸ್ಟ್ರು ಈ ರೀತಿ ಪ್ರಸಂಗ ಮಾಡಿದ್ರು, ನಾನು ಆ ರೀತಿ ಬದುಕದೆ. ಸೊ ನಿನ್ನ ಪಾಸ್ಟ್ರು ನಿನಗೆ NOC ಕೊಟ್ರೆ ಮೇಲೆ ಜಾಗ ಸಿಕ್ಕೋದಿಲ್ಲ. ಸೊ ಮೇಲೆ ನಿತ್ಯತ್ವಕ್ಕೆ ಹೋಗಬೇಕಾದ್ರೆ ನೀನು ದೇವರ ವಾಕ್ಯ ಅನುಸಾರವಾಗಿ ನಿನ್ನ ಜೀವನವನ್ನು ನಿರ್ವಹಿಸಬೇಕು. ಕೇವಲ ಈ ಲೋಕದ ತಾತ್ಕಾಲಿಕ ಸಂತೋಷಕ್ಕೋಸ್ಕರವಾಗಿ ಪ್ರಿಯರೇ ನಿತ್ಯತ್ವವನ್ನು ನಷ್ಟಪಡಿಸ್ಕೊಳ್ಬೇಡ್ರಿ. ನೋಡಿ, ಯೆಹೋವನ ತೇಜಸ್ಸು ಎಲ್ಲಿಳಿದು ಬಂತು, ದೇವದರ್ಶನ ಗುಡಾರದ ಮೇಲೆ ಇಳಿದು ಬಂತು. ಕಾರಣ ಏನು? ದೇವದರ್ಶನ ಗುಡಾರವನ್ನು, ಅದರ ಪರಿಕರಗಳನ್ನು ನಿರ್ಮಿಸಿದಂತಹ ವ್ಯಕ್ತಿಗಳು ದೇವರು ಯೆಹೋವನು ಹೇಳಿದ ರೀತಿಯಲ್ಲಿಯೇ ಅದನ್ನು ಮಾಡಿ ಮುಗಿಸಿದರು. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಕೆಲಸವನ್ನ ಮಾಡಿ ಮುಗಿಸುವುದಕ್ಕೆ ನಮ್ಮನ್ನು ನೇಮಿಸಿರುವಂತಹ ಸಂಸ್ಥೆ ಕೆಲವು ನಿಯಮಾವಳಿಗಳನ್ನು ಕೊಟ್ಟಿದ್ದಾರೆ. ಆ ನಿಯಮಾವಳಿಗಳ ಪ್ರಕಾರವಾಗಿಯೇ ನಮ್ಮ ಕೆಲಸವನ್ನ ಮಾಡಿ ಮುಗಿಸಬೇಕು. ಲಾಭಕ್ಕೋಸ್ಕರವಾಗಿ ನಿಯಮಾವಳಿಗಳನ್ನು ಮೀರಬಾರದು. ಕ್ರೈಸ್ತತ್ವ ಅಂದ್ರೆ ಇದೇ ಪ್ರಿಯರೇ. ಕ್ರೈಸ್ತತ್ವ ಅಂದ್ರೆ ಅಲ್ಲಲ್ಲಿಯ ಸ್ತೋತ್ರ ಅಲ್ಲ. ಸೊ ನಮಗೆ ಏನಂದ್ರೆ ಕೆಲಸ ಮಾಡಬಾರ್ದು, ದುಡ್ಡು ಸಿಕ್ಬೇಕು. ನೋ, ದಟ್ ಇಸ್ ನಾಟ್ ದ ರೈಟ್ ವೇ. ನೋಡಿ, ದೇವರು ಆದಾಮನನ್ನ ಏದೇನ್ ತೋಟದಲ್ಲಿ ಇಟ್ಟಿದ್ದು ಬಿಟ್ಟಿ ತಿನ್ನಕ್ಕೋಸ್ಕರ ಅಲ್ಲ. ಅಲ್ಲಿ ನಾವು ನೋಡುವಂಥದ್ದು ಆದಿಕಾಂಡ 2ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು 15ನೇ ವಾಕ್ಯ, ಯೆಹೋವ ದೇವರು ಆ ಮನುಷ್ಯನನ್ನ ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ. ಇವತ್ತು ಕ್ರೈಸ್ತತ್ವದಲ್ಲಿ ಬಿಟ್ಟಿಗೋಸ್ಕರವಾಗಿ ನಾವು ಬದುಕ್ತಾ ಇದ್ದೇವೆ. ಬಿಟ್ಟಿ ಭಾಗ್ಯ ಎಂಬುದಾಗಿ ನಾವು ಹೇಳ್ತೇವೆ. ಸರ್ಕಾರದವರನ್ನು ನಾವೇನ್ ಮಾಡ್ತೇವೆ, ಬೈತೇವೆ, ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ. ಆದರೆ ಆ ಬಿಟ್ಟಿ ಭಾಗ್ಯವನ್ನು ನಾವು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ನಮ್ಮ ಸಭೆಗಳಿಂದಲೂ ಬಿಟ್ಟಿಯಾಗಿ ನಾವು ಬದುಕುವುದಕ್ಕೆ ಪ್ರಯತ್ನಿಸುವಂತವರಾಗಿದ್ದೇವೆ. ಇದೆಲ್ಲ ಕ್ರೈಸ್ತತ್ವ, ಇದೆಲ್ಲ ಕ್ರೈಸ್ತತ್ವ. ಸುಮ್ಮನೆ ಕ್ರಿಸ್ತನ ಹೆಸರನ್ನು ಹೇಳ್ಕೊಂಡು ಕ್ರಿಸ್ತನ ನಾಮಕ್ಕೆ ಅವಮಾನವನ್ನು ತರಬೇಡ್ರಿ. ನೋಡಿ, ಅವರು ದೇವದರ್ಶನ ಗುಡಾರವನ್ನ ಯೆಹೋವನು ಆಜ್ಞಾಪಿಸಿದ ರೀತಿಯಲ್ಲಿಯೇ
ನೋಡಿ, ಮೋಶೆ ಬಂದು ನೋಡಲಾಗಿ ಯೆಹೋವನ ಅಪ್ಪಣೆಯಂತೆಯೇ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ 6ನೇ ಅಧ್ಯಾಯದಲ್ಲಿ ಯೆಹೋವ ದೇವರು ನೋಹನಿಗೆ ಹೇಳ್ತಾ ಇದ್ದಾರೆ, ನೀನು ನಾವೆಯನ್ನ ಉಂಟು ಮಾಡು. ಅದರ ಉದ್ದ ಅಗಲ ಎಲ್ಲವನ್ನ ನಾವು ನೋಡ್ತೇವೆ 6ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ. ಅದರ 22ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ತನ್ನಿಷ್ಟದ ಪ್ರಕಾರವಾಗಿ ಮಾಡಲಿಲ್ಲ. ನಾವುಗಳು ಕೆಲಸವನ್ನು ನಮ್ಮಿಷ್ಟದ ಪ್ರಕಾರ ನಮಗೆ ಲಾಭವಾಗುವಂತ ರೀತಿಯಲ್ಲಿ ಮಾಡುವಂತದಲ್ಲ. ನಮ್ಮನ್ನು ನೇಮಿಸಿರುವಂತಹ ಕಂಪನಿಯ ನಿಯಮಾವಳಿಗಳ ಪ್ರಕಾರವಾಗಿ ನಾವು ಮಾಡಿ ಮುಗಿಸಬೇಕು. ದಾನಿಯೇಲನ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ದಾನಿಯೇಲನು ನಂಬಿಗಸ್ತನಾಗಿದ್ದ. ದಾನಿಯೇಲನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಅಂದ್ರೆ ದಾನಿಯೇಲನು ತನ್ನನ್ನು ನೇಮಿಸಿದಂತಹ ಆ ಸಂಸ್ಥಾನದಲ್ಲಿ ಆ ಅರಸನಿಗೆ ನಂಬಿಗಸ್ತಿಕನಾಗಿ ಕೆಲಸ ಮಾಡ್ದ. ಸೊ ನಾವುಗಳು ನಂಬಿಗಸ್ತರಾಗಿದ್ದೇವಾ? ಯೋಚನೆ ಮಾಡಿ. ತಿಂಗಳು ಸ್ವಲ್ಪ ದುಡ್ಡು ತಗೊಂಡೋಗಿ ಕೊಟ್ಬಿಟ್ರೆ, ಹೇಳ್ದಲ್ಲ, ಲಂಚ ಕೊಟ್ಟುಬಿಟ್ಟು ನಿತ್ಯತ್ವವನ್ನು ಹೊಂದ್ಕೊಳ್ಬಹುದು ಎಂಬುದಾಗಿ ಯಾರು ನೆನೆಸ್ಕೊಂಬೇಡ್ರಿ. ಪ್ರೀತಿಯ ದೇವಜನರೇ, ಪ್ರೀತಿಯ ಕ್ರೈಸ್ತರೇ, ಸೊ ನಾವುಗಳು ಎಚ್ಚೆತ್ತುಕೊಳ್ಳುವ ಸಮಯ ದಾಟಿ ಹೋಗಿದೆ. ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಗೆಟ್ ಅಪ್. ನೋಡಿ, ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, 3ನೇ ಅಧ್ಯಾಯ ಅದರ 22ರಿಂದ 25 ವಾಕ್ಯ. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರ್ರಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡ್ರಿ. ನೀವು ಯಾವ ಕೆಲಸ ಮಾಡಿದರೂ ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಃಪೂರ್ವಕವಾಗಿ ಮಾಡ್ರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ. ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. ಅಂದ್ರೆ ನಾವೆಲ್ಲರೂ ದಾಸರು. ನಮ್ಮ ಯಜಮಾನ ಯಾರು? ಯೇಸು ಕ್ರಿಸ್ತ. ಸೊ ನಾವು ಯೇಸು ಕ್ರಿಸ್ತನ ದಾಸರಾಗಿರಲಾಗಿ, ಸೊ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಯಾವ ರೀತಿಯಾಗಿರಬೇಕು? ನಮ್ಮ ಯಜಮಾನನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಆಗಿರಬೇಕು. ಸೊ ಈ ಲೋಕದಲ್ಲಿ ನಮ್ಮ ಬಾಸ್ಗಳನ್ನ, ನಮ್ಮ ಫೋರ್ಮ್ಯಾನ್ಗಳನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಮನೆಯಿಂದ ನಾವು ಅಡಿಗೆ ಮಾಡ್ಕೊಂಡು ಕೊಡ್ತೀವಿ. ಸೊ ಇಂತಹ ಆಟಗಳು ಮೇಲೆ ನಡೆಯಲ್ಲ. ನೀನು ಈ ವಾರ 1000 ರೂಪಾಯಿ ಕಾಣಿಕೆ ಹಾಕಿದ್ರೆ ದೇವರು ನಿನ್ನ ಮೇಲೆ ಎಕ್ಸ್ಟ್ರಾ ಗ್ರೇಸ್ ಕೊಡೋದಿಲ್ಲ. ನೀನು ಈ ತಿಂಗಳು 10,000 ದಶಮ ಭಾಗ ಕೊಟ್ರೆ ಡೋಂಟ್ ಥಿಂಕ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ಟ್ರಾ ಗ್ರೇಸ್. ಕೆಲವೊಮ್ಮೆ ನಿಮ್ಮ ಪಾಸ್ಟ್ರಿಗೆ ಖುಷಿ ಆಗ್ತದೆ, ಯಾಕಂದ್ರೆ ಆಯಪ್ಪನ ಜೋಬ್ ತುಂಬುತ್ತೆ. ಆದರೆ ನಮ್ಮ ಯಜಮಾನ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗಬೇಕಾದ್ರೆ ನಾವೇನ್ ಮಾಡಬೇಕು? ನಮಗೆ ವಹಿಸಿರುವಂತಹ ಕೆಲಸವನ್ನು ನಾವು ಯಥಾ ಪ್ರಕಾರ ಮಾಡಿ ಮುಗಿಸುವಂತರಾಗಿರ್ಬೇಕು. ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ ನೋಡಿ, ನಾವು ನಮ್ಮ ಕೆಲಸದಲ್ಲಿ ನಂಬಿಗಸ್ತಿಕರಾಗಿದ್ದೇವಾ? 25ನೇ ವಾಕ್ಯ, ಅನ್ಯಾಯ ಮಾಡುವವನು. ಏನು ಅನ್ಯಾಯ ಮಾಡುವವನು ಅಂದ್ರೆ ಕೆಲಸದಲ್ಲಿ ಅನ್ಯಾಯ ಮಾಡುವವನು.
ಸೊ ನಿನ್ನನ್ನು ನೇಮಿಸಿರುವಂತಹ ಯಜಮಾನನಿಗೆ ಅನ್ಯಾಯ ಮಾಡುವವನು, ನಿನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿರುವಂತಹ ಕಂಪನಿಗೆ ಅನ್ಯಾಯ ಮಾಡುವವನು ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾನಷ್ಟೇ. ಗೊತ್ತಾಯ್ತಲ್ಲ? ನೋಡಿ, ಕೊಲೊಸೆ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಕೊಲೊಸೆ ಪಟ್ಟಣದಲ್ಲಿ ಅನೇಕ ಗುಲಾಮತನ, ರೋಮನರ ಕಾಲ, ರೋಮ್ ಸಾಮ್ರಾಜ್ಯದ ಕಾಲದಲ್ಲಿ ಗುಲಾಮತನ ಅನ್ನುವಂಥದ್ದು ಸಮಾಜದ ಒಂದು ಅವಿಭಾಜ್ಯ ಅಂಗ. ರೋಮನ್ನರು ಯಾರು ಕೆಲಸ ಮಾಡ್ತಾ ಇರಲಿಲ್ಲ, ಎಲ್ಲದಕ್ಕೂ ಗುಲಾಮರನ್ನ ಅವಲಂಬಿತರಾಗಿದ್ರು. ಕೇವಲ ವ್ಯವಸಾಯದ ವಿಚಾರದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಕಾರ್ಯಗಳಲ್ಲಿ, ಆಹಾರದ ಕಾರ್ಯಗಳು ಸಹ ಅವರು ಗುಲಾಮರ ಮೇಲೆ ಅವಲಂಬಿತರಾಗಿದ್ರು. ಅಂದ್ರೆ ಪಂಚಾಶತಮದ ನಂತರವಾಗಿ ಸುವಾರ್ತೆ ಹಂತವಾಗಿ ಎಲ್ಲ ಕಡೆಗೆ ಸಾರಲ್ಪಟ್ಟಾಗ ಗುಲಾಮರು, ಯಜಮಾನರು ಎಲ್ಲರೂ ಏನ್ ಮಾಡಿದ್ರು? ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರು. ಫಿಲೋಮೋನನ ಪತ್ರಿಕೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಫಿಲೋಮೋನ ಯಾರಾಗಿದ್ದ? ಒಬ್ಬ ಯಜಮಾನ ಆಗಿದ್ದ. ಇದೇ ಫಿಲೋಮೋನನ ಮನೆಯಲ್ಲಿ ಒನಸೀಮಸ್ ಎಂಬ ಒಬ್ಬ ವ್ಯಕ್ತಿ ಇದ್ದ. ಈ ಒನಸೀಮನು ಯಾರಾಗಿದ್ದ? ಗುಲಾಮನಾಗಿದ್ದ. ಅಂದ್ರೆ ಕ್ರಿಸ್ತನನ್ನು ಅಂಗೀಕಾರ ಮಾಡಿದರ ಫಲವಾಗಿ ಪೌಲ ಹೇಳ್ತಾ ಇದ್ದಾನೆ, ದಾಸತ್ವದಲ್ಲಿರುವವರೇ ನಿಮ್ಮ ಯಜಮಾನರಿಗೆ ಅಧೀನರಾಗಿರ್ರಿ. ಸೊ ಇವತ್ತು ಹೆಂಗಿದೆ? ನಾವು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕ್ರೈಸ್ತರಾಗ್ಬಿಟ್ರೆ ಮತ್ತೆ ನಾವು ಅಪ್ಪಿತಪ್ಪಿ ಯಾರಾದರೂ ಒಬ್ಬ ಕ್ರೈಸ್ತನನ್ನ ಇನ್ನೊಬ್ಬ ಕ್ರೈಸ್ತ ಕೆಲಸಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಕೆಲಸನೇ ಮಾಡೋದಿಲ್ಲ ಅವನು. ಏನೋ ಹೇಳೋ ಸಹೋದರ ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡ್ತಾನೆ. ಸೊ ಯು ಹ್ಯಾವ್ ಟು ವರ್ಕ್. ನೀನೇನು ಮಾಡಬೇಕು? ಕೆಲಸ ಮಾಡಬೇಕು. ಆಗ ಮಾತ್ರ ನಮ್ಮ ಕೆಲಸದ ಮೂಲಕವಾಗಿ ದೇವರ ನಾಮಕ್ಕೆ ಘನತೆಗೆ ಉಂಟಾಗುವಂಥದ್ದು. ನೋಡಿ, ಯೋಚನೆ ಮಾಡಿ, ನಾವು ಎಂತಹ ಕ್ರೈಸ್ತ ಜೀವಿತವನ್ನು ಜೀವಿಸ್ತಾ ಇದ್ದೇವೆ ಲೋಕದಲ್ಲಿ. ಸೊ ನಿಜವಾಗಲೂ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತಹ ನಾವುಗಳು ಕ್ರೈಸ್ತತ್ವಕ್ಕೆ ನಾಲಾಯಕ್ಕಾಗಿದ್ದೇವೆ ಎಂದರೆ ತಪ್ಪಾಗಲಾರದು. ಕೇವಲ ಬಾಯಿ ಮಾತುಗಳ ಮೂಲಕವಾಗಿ ನಾವು ಕ್ರಿಸ್ತನನ್ನ ಮೇಲೆ ಕೆತ್ತುತ್ತೇವೆ. ನಮ್ಮ ಜೀವಿತ ಕ್ರಿಸ್ತನ ಬೋಧನೆಗೆ ವ್ಯತಿರಿಕ್ತವಾಗಿ ಚಲಿಸುವಂತದಾಗಿದೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ಪೌಲ ಹೇಳ್ತಾ ಇದ್ದಾನೆ, ಎಲ್ಲ ವಿಷಯಗಳಂದ್ರೇನು? ಒಳ್ಳೆಯ ವಿಚಾರದಲ್ಲಿಯೂ ಕೆಟ್ಟ ವಿಚಾರದಲ್ಲಿಯೂ, ಒಳ್ಳೆ ಕೆಲಸ ಮಾಡುವಾಗಲೂ ಅಸಹ್ಯಕರವಾದ ಕೆಲಸ ಮಾಡುವಾಗಲೂ, ಕೆಟ್ಟ ಕೆಲಸ ಮಾಡುವಾಗಲೂ ಅಲ್ಲ, ಅಸಹ್ಯಕರವಾದ ಕೆಲಸ. ನೀವೇ ನೋಡಬೇಕು, ನಿಮ್ಮ ಯಜಮಾನರಿಗೆ ವಿಧೇಯರಾಗಿರಬೇಕು. ಪ್ರಿಯರೇ, ಕ್ರೈಸ್ತರಾದಂಥವರು ತಾವು ಆಗಿರುವಂತಹ ಸ್ಥಳಗಳಲ್ಲಿ ಯಥಾರ್ಥವಾಗಿ ಕೆಲಸವನ್ನ ಮಾಡಿದರೆ, ನೋಡಿ, ನಾವು ದಾನಿಯೇಲನ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ 120 ಪ್ರದೇಶಾಧಿಪತಿಗಳು ದಾನಿಯೇಲನ ಮೇಲೆ ತಪ್ಪು ಹುಡುಕುವುದಕ್ಕೆ ಪ್ರಯತ್ನ ಪಟ್ಟರು, ಸಿಕ್ಕಲೇ ಇಲ್ಲ. ತಪ್ಪು ನಂಬಿಗಸ್ತನಾಗಿದ್ದ. ಆಗ ಅವರು ಹೇಳಿದ್ರು, ಇವನಿಗೆ ಕೆಲಸದ ಮೇಲೆ ಇವನಿಗೆ ತಪ್ಪು ಹುಡುಕೋ ಸಾಧ್ಯ ಇಲ್ಲ. ಲೆಟ್ ಅಸ್ ಟೇಕ್, ಅವನ ಧರ್ಮದ ಹೆಸರಲ್ಲಿ ಅವನನ್ನು ಏನ್ ಮಾಡೋಣ, ಪೀಡಿಸಲು ಎಂಬುದಾಗಿ ಯೋಚನೆ ಮಾಡಿದ್ರು. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಒಂದು ಪ್ರಶ್ನೆ, ಕ್ರೈಸ್ತರೆಂಬುದಾಗಿ ಅಭಿಮಾನಗೊಳ್ಳುತ್ತಿರುವಂತವರೇ, ನೀವು ಎಲ್ಲೇ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರಬಹುದು, ಆದ್ರೆ ಒಂದೇ ಒಂದು ನನ್ನ ಒಂದು ಪ್ರಶ್ನೆ, ಸೊ ನಮ್ಮ ಕುರಿತಾಗಿ ನಮ್ಮ ಸಬಾರ್ಡಿನೇಟ್ಗಳು ಹೇಳುವಂತಹ ಸಾಕ್ಷಿ ಏನಾಗಿದೆ? ಏನ್ ಹೇಳ್ತಾ ಇದ್ದಾರೆ?
ನೋಡಿ, ದಾನಿಯೇಲನ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ವಿ ಕೆನಾಟ್ ಫೈಂಡ್ ಎನಿ ಫಾಲ್ಟ್. ಅವನ ಕೆಲಸದಲ್ಲಿ ಯಾವ ತಪ್ಪನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಈಸ್ ಅ ಪರ್ಫೆಕ್ಟ್. ಯಾವ ರೀತಿಯಲ್ಲಿ ದೇವದರ್ಶನ ಗುಡಾರವನ್ನ ಯೆಹೋವನ ಅಪ್ಪಣೆಯ ಪ್ರಕಾರವಾಗಿಯೇ ಮಾಡಿ ಮುಗಿಸಿದ್ರು. ಸೊ ಯಾವ ರೀತಿಯಾಗಿ ನೋಹ ಯೆಹೋವನು ಹೇಳಿದ ರೀತಿಯಲ್ಲಿಯೇ ನಾವೆಯನ್ನ ಮಾಡಿ ಮುಗಿಸಿದ, ಅದೇ ರೀತಿ ದಾನಿಯೇಲ ತನ್ನ ಕೆಲಸದಲ್ಲಿ ದೇವರ ಆ ಒಂದು ನಿಯಮಾವಳಿಗೆ ಅಥವಾ ರಾಜ್ಯದ ನಿಯಮಾವಳಿಗೆ ಅನುಗುಣವಾಗಿ ಮಾಡಿ ಮುಗಿಸ್ತಾ. ಸೊ ನೀನು ನಾವು ಆಗಿರುವಂತ ಜಾಗದಲ್ಲಿ ಏನ್ ಮಾಡಬೇಕು? ನಿಯಮಾವಳಿಗಳ ಪ್ರಕಾರವಾಗಿ ನಮ್ಮ ಜೀವಿತವನ್ನು ನಿರ್ವಹಿಸುವಂತವರಾಗಿರಬೇಕು. ನಿರ್ವಹಿಸ್ತಾ ಇದ್ದೇವ? ಲಾಯರ್ ಆಗಿರುವಂತಹ ಕ್ರೈಸ್ತರೇ, ನಿಮ್ಮ ವಾದಗಳು ನ್ಯಾಯಯುತವಾಗಿದ್ದೀಯಾ? ಕೇವಲ ನ್ಯಾಯವಾದದಕ್ಕೆ ಮಾತ್ರ ನೀವು ವಾದಿಸುವಂತ ವ್ಯಕ್ತಿಗಳಾಗಿದ್ದೀರಾ? ಯೋಚನೆ ಮಾಡಿ. ವರ್ಕ್ ಆಸ್ ವರ್ಷಿಪ್, ಆರಾಧನೆಯಂತೆ ವೃತ್ತಿ, ಆರಾಧನೆಯಂತೆ ಕೆಲಸ. ಯಾವಾಗ ನಮ್ಮ ವೃತ್ತಿಯ ಮೂಲಕವಾಗಿ ನಾವು ದೇವರನ್ನ ಘನಪಡಿಸ್ತೇವೋ ಆವಾಗ ಆರಾಧನೆಯಂತೆ ನಮ್ಮ ವೃತ್ತಿ ಮಾರ್ಪಡ್ತದೆ, ನಮ್ಮ ಕೆಲಸ ಮಾರ್ಪಡ್ತದೆ. ಸೊ ಇದು ಕ್ರೈಸ್ತತ್ವ. ಇದೇನೋ ಮಾಡ್ದಂಗೆ ಸಂಡೇ ಸ್ಕೂಲ್ ಓದೋದ್ರಿಂದ, ಇದೇನು ಮಾಡ್ದಂಗೆ ಬೈಬಲ್ ಓದೋದ್ರಿಂದ, ಇದೇನು ಮಾಡ್ದಂಗೆ ಪ್ರಾರ್ಥನೆ ಮಾಡೋದ್ರಿಂದ ಯಾವ ಪ್ರಯೋಜನ? ಇವೆಲ್ಲವೂ ಏನಾಗಿದೆ? ಕಪಟ. ಬರೆದಿಟ್ಕೊಳ್ಳಿ. ನಾವು ನಮ್ಮ ಕೆಲಸದಲ್ಲಿ ನಮ್ಮ ಐಹಿಕ ಕೆಲಸದಲ್ಲಿ ನಂಬಿಗಸ್ತಿಕರಾಗಿ ಇಲ್ಲದೆ ಹೋದ್ರೆ ನಾವು ಆಲಯದಲ್ಲಿ ಮಾಡುವಂತ ಎಲ್ಲವೂ ಕೇವಲ ಕಪಟವಾಗಿದೆ. ನೋಡಿ, ಫರಿಸಾಯರನ್ನ ನೋಡಿ ಯೇಸು ಸ್ವಾಮಿ ಹೇಳಿದು, ಕಪ್ಪಟ್ಟಿಗಳೇ. ಯಾಕೆ ಹೇಳಿದ್ರು? ಅವರು ಬಾಯಿ ಮಾತುಗಳ ಮೂಲಕವಾಗಿ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡ್ತಾರೆ, ಆದರೆ ಅವರ ಜೀವಿತ ಅವರ ಬೋಧನೆಗೆ ಅನುಗುಣವಾಗಿ ಸರಿಯಾಗಿರಲಿಲ್ಲ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ವರ್ಕ್ ಹ್ಯಾಸ್ ವರ್ಷಿಪ್, ಆರಾಧನೆಯಂತೆ ಕೆಲಸ, ವೃತ್ತಿ. ಸೊ ನಮ್ಮ ವೃತ್ತಿಯಲ್ಲಿ ನಾವು ದೇವರನ್ನ ಘನಪಡಿಸಬೇಕಾದ್ರೆ ನಾವೇನ್ ಮಾಡಬೇಕು? ಸೊ ನಿಮಗೆ ಇದ್ರ ಬಗ್ಗೆ ಪೂರ್ಣವಾದಂತಹ ಒಂದು ಜ್ಞಾನ ಇಲ್ಲಾದ್ರೆ ನೀವು ಕೆಲಸ ಮಾಡಿ, ನೀವು ಕೆಲಸಕ್ಕೆ ಸೇರುವುದಕ್ಕಿಂತ ಮುಂಚಿತವಾಗಿ, ವೇರ್ ಎವರ್ ಇಟ್ ಮೇ ಬಿ, ನೀವು ಕೆಲಸಕ್ಕೆ ಸೇರುವುದಕ್ಕಿಂತ ಮುಂಚಿತವಾಗಿ ಕೆಲವು ಕೆಲಸದ ನಿಯಮಾವಳಿಗಳ ಕುರಿತಾಗಿ ಒಂದು ಪೇಪರ್ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ಒಮ್ಮೆ ಓದಿ ನೋಡಿ ಏನೇನಿದೆ ಎಂಬುದಾಗಿ. ಸೊ ಅದರ ಪ್ರಕಾರವಾಗಿ ನೀನು ಕೆಲಸವನ್ನ ಮಾಡದೆ ಹೋಗುವಂತಹ ವ್ಯಕ್ತಿಯಾಗಿದ್ರೆ ಯು ಆರ್ ನಾಟ್ ಪರ್ಫೆಕ್ಟ್. ಮತ್ತೆ ಹೇಳ್ಬೋದು, ಸ್ವಾಮಿ ಹಂಗಲ್ಲ, ಆಗಲ್ಲ ಸ್ವಾಮಿ, ಅಷ್ಟು ಪರ್ಫೆಕ್ಟ್ ಇರೋಕ್ಕಾಗಲ್ಲ. ಅಷ್ಟು ಪರ್ಫೆಕ್ಟ್ ಇರೋಕ್ಕಾಗಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ವೇ? ನಿನ್ನ ಹೆಸರಿನ ಮೇಲೆ ನಾವು ದೆವ್ವಗಳನ್ನು ಬಿಡಿಸಲಿಲ್ವೇ? ನಿನ್ನ ಹೆಸರಿನ ಮೇಲೆ ಅನೇಕ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ಹೇಳ್ತಾರೆ. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೇನು? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರ್ರಿ. ಸ್ವಾಮಿ ನಾವು ಕಾಣಿಕೆ ಕೊಟ್ವಿ, ಸ್ವಾಮಿ ನಾವು ದರ್ಶನ ಭಾಗ ಕೊಟ್ವಿ, ಸ್ವಾಮಿ ನಾವು
TV ಪ್ರೋಗ್ರಾಮ್ಗೆ ದುಡ್ಡು ಕೊಟ್ವಿ, ನಾವು ರೇಡಿಯೋ ಪ್ರೋಗ್ರಾಮ್ಗೆ ದುಡ್ಡು ಕೊಟ್ವಿ, ನಾವು ಬೈಬಲ್ ಪ್ರಿಂಟ್ ಮಾಡೋದಕ್ಕೆ ದುಡ್ಡು ಕೊಟ್ವಿ. ಏನು ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ ಇದರಿಂದ. ಇವೆಲ್ಲ ಲಂಚ ಕೊಡೋದು, ಏನು ಉಪಯೋಗ ಇಲ್ಲ. ಸೊ ಎಲ್ಲಿ ತನಕ ನೀನು ನಿನ್ನ ಐಹಿಕ ಕೆಲಸದಲ್ಲಿ ನಿನ್ನ ಕಂಪನಿಯ ನಿಯಮಾವಳಿಯ ಪ್ರಕಾರವಾಗಿ ನಿನ್ನ ಕೆಲಸವನ್ನು ನಿರ್ವಹಿಸುವುದಿಲ್ಲವೋ ಅಲ್ಲಿ ತನಕ ನೀನು ಮಾಡುವಂಥದ್ದೆಲ್ಲವೂ, ನಾವು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ನೀರಿನ ಮೇಲೆ ಹೋಮ ಮಾಡೋದು ಅಷ್ಟೇ. ನೋಡಿ, ಹಿಂಗು ಗೊತ್ತಲ್ಲ, ಹಿಂಗನ್ನು ನಾವು ಒಂದು ಲೋಟದಲ್ಲಿ ಕಲಿಸ್ಬಿಟ್ಟು ನೋಡ್ರೆ ಅದ್ರ ರುಚಿ ಗೊತ್ತಾಗ್ತದೆ. ಆದರೆ ಒಂದು ಡಬ್ಬ ಹಿಂಗು ತಗೊಂಡೋಗ್ಬಿಟ್ಟು ಸಮುದ್ರದಲ್ಲಿ ಕಲಿಸ್ಬಿಟ್ಟು ಏನಾದ್ರು ಉಪಯೋಗ ಇದೆಯಾ? ಸೊ ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು ಇಷ್ಟೇ, ನಾವು ಮಾಡುವಂತ ಧಾರ್ಮಿಕ ವಿಧಿವಿಧಾನಗಳು ಇಷ್ಟೇ. ಸೊ ಎಲ್ಲಿ ತನಕ ದೇವರು ನಮ್ಮನ್ನ ಒಂದು ಕೆಲಸದಲ್ಲಿ ನೇಮಿಸಿರುವಾಗ ಆ ಕಂಪನಿಯ ನಿಯಮಾವಳಿಗಳ ಪ್ರಕಾರವಾಗಿ ನಾವು ಕೆಲಸವನ್ನ ಮಾಡೋದಿಲ್ವೋ ಅಲ್ಲಿ ತನಕ ನಮ್ಮ ಜೀವಿತ ಶೂನ್ಯತೆಯಿಂದ ಕೂಡಿರ್ತದೆ ಎಂಬುದನ್ನ ನೀವುಗಳು ಮರಿಬಾರದು, ನಾನು ಮರಿಬಾರದು. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಲೆಟ್ ಅಸ್ ಎಕ್ಸಾಮಿನ್. ನೋಡಿ, 25ನೇ ವಾಕ್ಯದ, ಕೊಲೋಸ್ಯ 3:25ನೇ ವಾಕ್ಯದ ಕೊನೆ ಭಾಗ, ಪಕ್ಷಪಾತವಿರುವುದಿಲ್ಲ. ಪಕ್ಷಪಾತ ಇರೋದಿಲ್ಲ ದೇವರ ಹತ್ರ. ಅಂದ್ರೆ ದೇವರ ನ್ಯಾಯ ತೀರ್ಪು ಅದು ನ್ಯಾಯಯುತವಾದಂಥದ್ದು. ಸೊ ಏನ್ ಮಾಡ್ಬೇಕು ನಾವೀಗ? ಏನ್ ಮಾಡ್ಬೇಕು ಹೇಳಿ? ಸೊ ನಾನು ಯಾವಾಗಲೂ ಹೇಳ್ತೇನೆ, ಸೊ ಯಥಾರ್ಥವಾಗಿ ನಿತ್ಯತ್ವವನ್ನ ಹೊಂದಿಕೊಳ್ಳಬೇಕು ಎಂಬ ಬಯಕೆ ಇರುವಂಥವರು, ಸೊ ನಿಮ್ಮ ಜೀವಿತವನ್ನ ದೇವರ ವಾಕ್ಯಾನುಸಾರವಾಗಿ ಕ್ರಮಪಡಿಸಿಕೊಳ್ಳಲೇಬೇಕು. ಸೊ ಇಲ್ಲದೆ ಇರುವಂಥವರು ಸುಮ್ಮನೆ ನಿಮ್ಮ ಸಮಯವನ್ನ, ನಿಮ್ಮ ಹಣವನ್ನ ಈ ಹೆಸರಿನಲ್ಲಿ ವ್ಯರ್ಥಪಡಿಸ್ಕೊಳ್ಬೇಡ್ರಿ. ಅಂದ್ರೆ ಸೊ ಇವುಗಳನ್ನ ಮಾಡಿ ಕಾಣಿಕೆ, ದಶಮ ಭಾಗ ಇತ್ಯಾದಿಗಳನ್ನ ಕೊಟ್ಟು ಜೀವಿತ ವಿಶುದ್ಧಿಯನ್ನ ನಾವು ಪಾಲಿಸದೆ ಹೋದ್ರೆ ಎನಿವೇ ವಿ ವಿಲ್ ನೆವರ್ ಎಂಟರ್, ಮೇಲಕ್ಕಂತೂ ಹೋಗಲ್ಲ. ಸೊ ಡೋಂಟ್ ವೇಸ್ಟ್ ಯುವರ್ ಎನರ್ಜಿ, ಡೋಂಟ್ ವೇಸ್ಟ್ ಯುವರ್ ಮನಿ ಇಯರ್. ಅಷ್ಟೇ ನಾನು ಹೇಳೋದು. ಸೊ ಅದಕ್ಕಿಂತಲೂ ಹೇಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸೊ ಕ್ರೈಸ್ತರಾದ ನಾವುಗಳು ಯಾವ ರೀತಿ ಇರಬೇಕು? ನಮ್ಮ ನಡತೆಯಾಗಿರಬೇಕು. ಇದು ಕೇವಲ ಕೆಲಸದವರ ಕುರಿತಾಗಿ ಮಾತ್ರ ಎಂಬುದಾಗಿ ನೆನೆಸ್ಕೊಂಡು ಯಜಮಾನರಾಗಿರುವಂಥವರು ಅಹಂ ಪಡಬೇಡ್ರಿ. ಕೊಲೋಸ್ಯ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದನ್ನ ಮಾಡ್ರಿ. ಗೊತ್ತದಲ್ಲ, ಇದು ಕೇವಲ ಎಂಪ್ಲಾಯಿಗಳಿಗೆ ಮಾತ್ರ ಅಲ್ಲ, ಈ ಒಂದು ಫಾರ್ ದ ಓನರ್. ನ್ಯಾಯವಾದದನ್ನ ಮಾಡ್ರಿ. ಪ್ರೀತಿಯ ಕೆಲಸದವರೇ, ಕೆಲವೊಮ್ಮೆ ನಿಮಗೆ ನ್ಯಾಯವಾದದ್ದು ದಕ್ಕದೆ ಹೋಗಬಹುದು. ಕೆಲವು ದಿನಗಳ ಹಿಂದೆ ಒಬ್ಬರಿಗೆ ಫೋನ್ ಮಾಡಿದ್ರು, ಬ್ರದರ್, ನ್ಯಾಯವಾಗಿ ಸಿಕ್ಕಬೇಕಾಗಿರುವಂತಹ ಪ್ರಮೋಷನ್ ನನಗೆ ಸಿಕ್ಕಲಿಲ್ಲ ಸರ್ಕಾರದಲ್ಲಿ. ಬಹಳ ನಿರಾಶೆ.
ಹೌದು. ಸೊ ಈ ಲೋಕದಲ್ಲಿ ಕೆಲವೊಮ್ಮೆ ನ್ಯಾಯವಾಗಿ ನಮಗೆ ಸಿಕ್ಕಬೇಕಾಗಿರುವಂಥದ್ದು ಸಿಕ್ಕದೆ ಹೋಗಬಹುದು. ಆದರೆ 23ನೇ ವಾಕ್ಯದಲ್ಲಿ ಪೌಲ ಬರಿತಾ ಇದ್ದಾನೆ, 24ನೇ ವಾಕ್ಯದಲ್ಲಿ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದಿರಲ್ಲ. ಅಂದ್ರೆ ಪ್ರೀತಿಯ ಕ್ರೈಸ್ತರಾದಂತಹ ಕೆಲಸಗಾರರೇ, ಸೊ ಈ ಲೋಕದಲ್ಲಿ ನಿಮಗೆ ನ್ಯಾಯಯುತವಾಗಿ ಸಿಕ್ಕಬೇಕಾದ ಸಂಬಳವಾಗಲಿ ಇನ್ಕ್ರಿಮೆಂಟ್ ಆಗಲಿ ಸಿಕ್ಕದೆ ಹೋದಾಗ್ಯೂ ಗುಣಗುಟ್ಟಬೇಡ್ರಿ, ಸಂತೋಷದಿಂದ ಕೆಲಸ ಮಾಡ್ರಿ. ಕ್ರಿಸ್ತನ ಪ್ರತಿಬಿಂಬಗಳಾಗಿ, ಕ್ರಿಸ್ತನ ಪ್ರತಿರೂಪವಾಗಿ ದೇವರು ನಿಮ್ಮನ್ನು ಇಟ್ಟಿರುವಂತಹ ಸ್ಥಳದಲ್ಲಿ ನಿಲ್ರಿ. ಸೊ ನಿಮಗೋಸ್ಕರವಾಗಿ ಪರಲೋಕದಲ್ಲಿ ಒಂದು ಪ್ರತಿಫಲ ಸಿದ್ಧವಾಗಿದೆ. ಗೊತ್ತಾಯ್ತಲ್ಲ? ಸೊ ವಾಟ್ ಮೋರ್ ಯು ನೀಡ್? ಇದಕ್ಕಿಂತಲೂ ಇನ್ನೇನ್ ಬೇಕು? ವಾಟ್ ಮೋರ್ ವಿ ನೀಡ್? ಇದಕ್ಕಿಂತಲೂ ನಮಗೆ ಬೇರೆ ಏನ್ ಬೇಕು ಹೇಳಿ? ದೇರ್ ಇಸ್ ಅಶ್ಯೂರೆನ್ಸ್. ದೇವರ ವಾಕ್ಯದ ಮೂಲಕವಾಗಿ ನನಗೆ ಒಂದು ದೃಢತೆ ಉಂಟು. ಈ ಲೋಕದಲ್ಲಿ ನನಗೆ ಸಿಕ್ಕಬೇಕಾದದು ಸಿಕ್ಕದೆ ಹೋದಾಗ್ಯೂ ಐ ವಿಲ್ ಬಿ ಫೇತ್ಫುಲ್. ನಾನು ನಂಬಿಗಸ್ತನಾಗಿಯೇ ನಿಲ್ತೇನೆ. ಒನ್ ಡೇ, ಒಂದು ದಿನ ಐ ವಿಲ್ ರಿಸೀವ್. ದೇವರು ನನಗೆ ಪ್ರತಿಫಲವನ್ನ ಕೊಡ್ತಾನೆ ಎಂಬ ದೃಢ ನಿಶ್ಚಯದಿಂದ ಈ ಮುಂಜಾನೆಯಲ್ಲಿ ನಿಮ್ಮ ಜೀವಿತವನ್ನ ಮತ್ತೊಂದು ಆವರ್ತಿ ದೇವರ ಮುಂಭಾಗದಲ್ಲಿ ಕ್ರಮಪಡಿಸ್ಕೊಳ್ರಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮಗೆ ಕೊಟ್ಟಿರುವಂತಹ ಕೆಲಸದಲ್ಲಿ ಕರ್ತನೆ ನಾವು ನಂಬಿಗಸ್ತಿಕೆಯಿಂದ ಮನುಷ್ಯರಿಗೋಸ್ಕರವಲ್ಲ ನಿಮಗೋಸ್ಕರವಾಗಿ ಮಾಡುವಂತೆ ಕೃಪೆ ಮಾಡು ಕರ್ತನೆ. ನಮಗಾಗಿ ನೀನು ಪ್ರತಿಫಲವನ್ನು ಸಿದ್ಧ ಮಾಡುವ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ಮತ್ತದಾವರ್ತಿ ದೇವರು ನಿಮ್ಮ